ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗಣಪತಿ ಹಬ್ಬದ ದಿನದ ವ್ಲಾಗ್. ಸೊ ಬೆಳಗ್ಗೆ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಪ್ರಸಾದ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ದಪ್ಪ ಕಡಲೆ ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ಅದನ್ನು ಸ್ವಲ್ಪ ಬೇಯಿಸ್ಕೊತೀನಿ, ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು 2ರಿಂದ 3 ವಿಸಿಲ್ ಆದರೆ ಸಾಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ, ಸೊ ದಟ್ ಆಮೇಲೆ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ 2ರಿಂದ 3 ವಿಸಿಲ್ ಆದಮೇಲೆ ಅದು ಬೆಂದಿರುತ್ತೆ. ಅಷ್ಟರಲ್ಲಿ ಸಬ್ಬಕ್ಕಿ ನೆನೆಸಿದ್ದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಅದಕ್ಕೆ ಮತ್ತೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನ್ ಸಕ್ಕರೆ ಹಾಕಿ ಮತ್ತು ಕುದಿಯೋಕೆ ಬಿಡ್ತೀನಿ. ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತೀನಿ ಲಾಸ್ಟಲ್ಲಿ. ನನಗೆ ಆ್ಯಕ್ಚುಲಿ ರಜಾ ಇಲ್ಲದೆ ಇರೋ ಕಾರಣಕ್ಕೆ ನಾನು ಕಡುಬು ಎಲ್ಲ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ನನ್ನ ಕೆಲಸ ಪ್ಲಸ್ ವ್ಲಾಗ್ ಪ್ಲಸ್ ಹಬ್ಬ ಎಲ್ಲ ಒಟ್ಟೊಟ್ಟಿಗೆ ಮಾಡುವಾಗ ಈ ಥರದ್ದು ಏನಾದರೂ ಆಗುತ್ತೆ. ಸೊ ಇರೋ ಟೈಮ್ನಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ದಪ್ಪ ಕಡಲೆ ಬೆಂದಿದೆ ಚೆನ್ನಾಗಿ. ಸೊ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಹಾಕ್ಕೊತೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬಳಸೋದಿಲ್ಲ. ನಾವು ನೈವೇದ್ಯಕ್ಕೆ ಅಥವಾ ಪ್ರಸಾದಕ್ಕೆ ಅಡುಗೆಗಳನ್ನ ಮಾಡಿದಾಗ ಈರುಳ್ಳಿ ಬಳಸದೇ ಇರೋದೇ ಒಳ್ಳೆಯದು. ಸೊ ಬರೀ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಯಿಸಿರುವಂಥ ದಪ್ಪ ಕಡಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಇನ್ನೊಂದು ವಿಧದಲ್ಲೂ ಕೆಲವರು ಮಾಡ್ತಾರೆ. ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ರುಬ್ಕೊಂಡು ಅದನ್ನು ಹಾಕ್ಕೊತಾರೆ, ಅದು ಚೆನ್ನಾಗಿರತ್ತೆ. ಸೊ ನಂಗೆ ಟೈಮ್ ತುಂಬ ಕಡಿಮೆ ಇದ್ದಿದ್ದರಿಂದ ಈ ಥರ ಮಾಡ್ಕೊತಾ ಇದ್ದೀನಿ. ಕೊನೆಗೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ತುಂಬ ಈಸಿ, ಆಮೇಲೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟ್ ವೈಸ್. ಉಪ್ಪು ನಾನು ಮುಂಚೆ ಬೇಯಿಸ್ಕೊಂಡಾಗ್ಲೇ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಇವಾಗ ಹಾಕಿಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ರೆಡಿ ಆಗಿದೆ. ನೆಕ್ಸ್ಟು ರಸಾಯನ ಮಾಡೋಣ ಅಂತ ಬಾಳೆಹಣ್ಣೆಲ್ಲ ಒಂದು ಬೌಲ್ಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಆಮೇಲೆ ಫ್ರೆಶ್ ಆಗಿ ತುರಿದಿರುವಂಥ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿದೆ, ಬಟ್ ತುಂಬ ಟೇಸ್ಟಿಯಾಗಿರತ್ತೆ. ನೋಡಿ, ಎಲ್ಲ ಪ್ರಸಾದ ರೆಡಿ ಆಯಿತು. ಕಡಲೆಕಾಳು ಉಸ್ಲಿ, ಇದು ರಸಾಯನ, ಆಮೇಲೆ ಇದು ಪಾಯಸ, ಸಬ್ಬಕ್ಕಿ ಪಾಯಸ. ತುಂಬ ಬೇಗ ಆಗುತ್ತೆ. ಸೊ ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ನಮ್ಮ ಸಿಂಪಲ್ಲಾಗಿ ಪೂಜೆ ಈ ಥರ ಮಾಡ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ. ನಾವು ಗಣೇಶ ಕೂರಿಸಿರಲಿಲ್ಲ, ಬಟ್ ನಮ್ಮಲ್ಲಿ ಒಂದು ಚಿಕ್ಕ ವಿಗ್ರಹ ಇತ್ತು ಗಣಪತಿದು, ಅದಕ್ಕೆ ಪೂಜೆ ಮಾಡ್ಕೊಂಡ್ವಿ. ಮಾಡಿರುವಂಥ ನೈವೇದ್ಯನೆಲ್ಲ ಅಲ್ಲಿಟ್ಟು ಪೂಜೆ ಮಾಡ್ಕೊಂಡ್ವಿ. ಅಲ್ಲಿ ನೋಡಿ, ಅದೊಂದು ಪುಟ್ಟ ಗಣಪತಿ. ಸೊ ಅದಕ್ಕೇ ಪೂಜೆ ಮಾಡ್ಕೊಂಡ್ವಿ. ಸೊ ನಮ್ಮ ಮನೆಯಲ್ಲಿ ಇಷ್ಟು ಸಿಂಪಲ್ಲಾಗಿ ಹಬ್ಬನ ಆಚರಿಸಿದ್ವಿ. ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಗೌರಿ ಹಬ್ಬಕ್ಕೆ ನನಗೆ ಬಂದಿದ್ದು ಬಾಗ್ನ ಕೂಡ ಇಟ್ಟು ಪೂಜೆ ಮಾಡಿಕೊಂಡೆ ಆವತ್ತೆ. ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಹೋಪ್ಫುಲಿ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.